ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಭಾ ಶೆಟ್ಟಿ. ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೋಡಿ, ಶನಿ ವಕ್ರ ಚಲನೆಯ ಬಗ್ಗೆ. 27ನೇ ತಾರೀಕು ಅಂದರೆ ಜುಲೈ ತಿಂಗಳ 27ನೇ ತಾರೀಕು ಶನಿ ಗ್ರಹ ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಅಂದರೆ ರೇವತಿ ನಕ್ಷತ್ರದಲ್ಲಿ ಆಲ್ರೆಡಿ 2ನೇ ತಾರೀಕು ಅಂದರೆ ಜುಲೈ 2ನೇ ತಾರೀಕೆ ಬಂದಿದ್ದರೂ ಕೂಡ 27ನೇ ತಾರೀಕು ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಇದರಿಂದ ಯಾವ ರಾಶಿಯವರಿಗೆ ಉತ್ತಮವಾದ ಫಲಗಳಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲಗಳಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಉತ್ತಮವಾದ ಫಲಗಳನ್ನ ಪಡ್ಕೊತಿರೋ ರಾಶಿಗಳು ಯಾವುದು ಅಂದರೆ ಕುಂಭ, ಮೀನ, ವೃಷಭ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಧನಲಾಭನ ನೋಡಬೇಕಾಗಿ ಬರುತ್ತೆ. ಅಂದರೆ ಮಿಥುನ ರಾಶಿಯವ್ರಿಗೂ ಕೂಡ ಧನಲಾಭ ಸಿಗುತ್ತೆ. ಇನ್ನು ಯಾವ ರಾಶಿಗಳಿಗೆ ತುಂಬ ಮಿಶ್ರ ಫಲನ ಅನುಭವಿಸ್ತಾರೆ ಅಂತ ನೋಡಿದಾಗ ಸಿಂಹ, ಧನಸ್ಸು ಮತ್ತು ಮೇಷರಾಶಿಯವರು ಮಿಶ್ರ ಫಲನ ಅನುಭವಿಸ್ಬೇಕಾಗಿ ಬರುತ್ತೆ. ಯಾವ ರೀತಿಯಾದ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ಈಗ ಹೇಳ್ತೀನಿ. ಇನ್ನು ಸಿಂಹ ರಾಶಿಯವರಿಗೆ ಶನಿಯ ಒಂದು ವಕ್ರ ಚಲನೆಯಿಂದ ಏನೆಲ್ಲ ಲಾಭಗಳಾಗ್ತಾ ಇದೆ ಅಥವಾ ಏನೆಲ್ಲ ತೊಂದರೆಗಳಾಗ್ತಿದೆ ಅಂತ ನೋಡಿದ್ರೆ ಮೊದಲನೇದಾಗಿ ಲಾಭಗಳನ್ನ ನೋಡೋಣ. ನೋಡಿ, ಆಕಸ್ಮಿಕವಾದ ಧನಲಾಭಗಳಾಗುವಂಥದ್ದು. ಆಕಸ್ಮಿಕವಾದ ಧನಲಾಭ ಹೇಗಾಗುತ್ತೆ ಅಂದರೆ, ನೀವು ತುಂಬ ದಿವಸಗಳಿಂದ ಯಾವುದಾದ್ರೂ ಹೂಡಿಕೆ ಮಾಡಿರ್ತೀರಾ, ಆ ಹಣ ದಿಢೀರಂತ ಕೈಗೆ ಬರುವಂಥದ್ದು, ಅಥವಾ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಅಥವಾ ಅದರಿಂದ ಏನಾದರೂ ಲಾಭಗಳು ಬರುವಂಥದ್ದು, ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ರೆ ಇನ್ಶೂರೆನ್ಸ್ ಹಣಗಳು ಕ್ಲೈಮ್ ಆಗುವಂಥದ್ದು, ಈ ರೀತಿಯಾದ ಅನಿರೀಕ್ಷಿತ ನೀವು ಅಂದ್ಕೊಳ್ದೇ ಇರುವಂಥ ಒಂದು ಹಣ ಅಥವಾ ಧನಲಾಭಗಳು ನಿಮಗೆ ಆಗುವಂಥದ್ದು. ಇನ್ನೊಂದೇನು ಅಂತಂದರೆ ರಹಸ್ಯ ವಿದ್ಯೆಗಳ ಆಸಕ್ತಿ ಜಾಸ್ತಿ ಆಗುವಂಥದ್ದು. ರಹಸ್ಯ ವಿದ್ಯೆ ಅಂದರೆ ಏನು? ಈಗ ಜ್ಯೋತಿಷ್ಯ ಕಲಿಯುವಂಥದ್ದಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ರಿಸರ್ಚ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವ್ದಾನ ವಿಚಾರದ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲಗಳು ನಿಮಗೆ ಇವಾಗ ಬರುತ್ತೆ. ಇಂಟ್ರೆಸ್ಟ್ ಪಟ್ಟು ನೀವು ಅದನ್ನು ಕಲ್ತ್ಕೊತೀನಿ ಮಾಡ್ತೀನಿ ಅಂತ ಹೋದಾಗ ಖಂಡಿತವಾಗ್ಲೂ ಆ ವಿದ್ಯೆ ಕಡೆ ನಿಮಗೆ ಗಮನವೂ ಜಾಸ್ತಿ ಆಗುತ್ತೆ, ತಲೆಗೆ ಅಂಟುತ್ತೆ ಕೂಡ. ಇನ್ನೊಂದು ಹಳೆಯ ಸಮಸ್ಯೆಗಳಿಗೆ ಪರಿಹಾರ. ತುಂಬ ದಿವಸಗಳಿಂದ ಯಾವುದೋ ಒಂದು ಸಮಸ್ಯೆನಲ್ಲಿ ಒದ್ದಾಡ್ತಿರ್ತೀರ ಅಂತ ಇಟ್ಕೊಳ್ಳಿ. ಕೋರ್ಟ್ ಕೇಸ್ ಆಗಿರ್ಬೋದು, ಅಥವಾ ಯಾವುದೋ ರೀತಿಯಾದ ಒಂದು ಸಮಸ್ಯೆ, ಇದಕ್ಕೆ ಪರಿಹಾರನೇ ಸಿಗ್ತಿಲ್ವಲ್ಲ ಅಂತ, ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವಂಥ ಸಮಯಗಳು. ನೋಡಿ, ಶನಿ ವಕ್ರ ಆಗ್ತಾಯಿದ್ರು, ಕೆಲವು ತೊಂದರೆಗಳಾಗ್ತಾಯಿದ್ರು ಕೂಡ ಒಳ್ಳೇದನ್ನೋದು ಏನೇನೆಲ್ಲ ಆಗ್ತಾಯಿದೆ ನೋಡಿ. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಏನು ಅಂತ ನೋಡೋಕ್ಕೆ ಬಂದಾಗ ಮೊದಲನೇದಾಗಿ ಅನಾರೋಗ್ಯ ಪರಿಸ್ಥಿತಿ ಬರುವಂಥದ್ದು. ನಿಮಗೆ ಮೊದಲೇನಾದರೂ ಕಾಯಿಲೆಗಳಿತ್ತು ಅಂತಂದರೆ ಅದು ಮತ್ತೆ ಬರುವಂಥದ್ದು. ಈಗ ನರಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಬೋನ್ಸ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಈ ಕಾಯಿಲೆಗಳು ಮತ್ತೆ ನಿಮಗೆ ಜಾಸ್ತಿ ಆಗೋದು, ಉಲ್ಬಣ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎರಡನೇದಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜಾಸ್ತಿ ಆಗುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಜಾಸ್ತಿ ಅಂದರೆ ಜಗಳಗಳು ಜಾಸ್ತಿ ಆಗುವಂಥದ್ದು, ಅಥವಾ ಅದು ಮೇಜರಾಗಿ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ನೀವೆಷ್ಟು ತಾಳ್ಮೆ ವಹಿಸ್ತೀರೋ, ನಿಮ್ಮ ಸಂಸಾರನ ನೀವೆಷ್ಟು ಕಾಪಾಡ್ಕೋಬೇಕು ಅಂತ ನೀವು ಮನಸ್ಸು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಅಷ್ಟೇ ಮಿಸ್ಟೇಕ್ಸ್ಗಳು ಆಗ್ತಾ ಇರುತ್ತೆ. ಅದನ್ನೆಲ್ಲ ನೀವೇನು ಮಾಡಬೇಕು, ಅನುಸರಿಸ್ಕೊಂಡು ಹೋಗ್ತೀರಾ ಅಂತಂದರೆ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ಆಗೋದಿಲ್ಲ. ಇನ್ನೊಂದೇನಂತಂದರೆ ಸ್ಥಳ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಈಗ ಒಂದೆಲ್ಲೋ ಒಂದು ಜಾಗದಲ್ಲಿ ವಾಸ ಮಾಡ್ತಾಯಿದ್ರೆ ಆ ಜಾಗನ ಬೇರೆ ಕಡೆಗೆಲ್ಲೋ ಶಿಫ್ಟ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬರ್ಬೋದು, ಅಥವಾ ದೂರದ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಬರ್ಬೋದು. ಅದರಿಂದ ತುಂಬ ಆಯಾಸ, ಸುಸ್ತು, ನೋವುಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಈ ವಿಚಾರಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇದಕ್ಕೆ ತಕ್ಕ ಪರಿಹಾರನೂ ನೀವು ಮಾಡ್ಕೋಬೋದು. ಏನಂತಂದರೆ ಪ್ರತಿದಿನವೂ ಕೂಡ ನೀವು ಹನುಮಾನ್ ಚಾಲೀಸನ ಕೇಳೋವಂಥದ್ದು ಅಥವಾ ಹೇಳ್ಕೊಳ್ಳೋ ಅಂಥದ್ದು. ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರದ ದಿವಸನೋ ಅಥವಾ ಶನಿವಾರದ ದಿವಸನೋ ಹೋಗಿ ತುಳಸಿನ ಅರ್ಪಿಸುವಂಥದ್ದು. ಇದಿಷ್ಟನ್ನು ಮಾಡ್ಕೊಳ್ಳಿ. ಮತ್ತು ಬಡವರಿಗೆ ದಾನ ಧರ್ಮ ಮಾಡಿ. ಶನಿವಾರ ಸಾಯಂಕಾಲ 6 ಗಂಟೆ ನಂತರ ಅಂದರೆ ಅಥವಾ ಸೂರ್ಯಾಸ್ತದ ನಂತರ ನೀವು ಬಡವರಿಗೆ ಏನಾದರೂ ಡೊನೇಟ್ ಮಾಡೋದ್ರಿಂದನೂ ನಿಮಗೆ ಆಗ್ತಿರೋಂಥ ಸಮಸ್ಯೆಗಳು ರೆಡ್ಯೂಸ್ ಆಗ್ಬೋದು. ಅಷ್ಟೇ, ಆಗದೇ ಇಲ್ಲ ಅಂತ ನಾನು ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ಅಟ್ಲೀಸ್ಟು ಇದನ್ನೆಲ್ಲ ಮಾಡಿಕೊಂಡು ನಿಮಗೆ ಬರ್ತಿರೋಂಥ ನೋವುಗಳನ್ನ ಸ್ವಲ್ಪ ಕಮ್ಮಿನಾದರೂ ಮಾಡ್ಕೊಳ್ಳಿ. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಶನಿ ವಕ್ರ ಚಲನೆಯಿಂದ ಯಾವ್ಯಾವ ರಾಶಿಗೆ ಒಳ್ಳೆಯದು, ಯಾವ್ಯಾವ ರಾಶಿಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಪರಿಹಾರನೂ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನನಗೆ ಕಷ್ಟ ಇದೆ, ನೀವೇನೋ ಒಳ್ಳೆಯದು ಅಂತ ಹೇಳ್ಬಿಟ್ರಿ, ಯಾವ ದುಡ್ಡು ಬರುತ್ತೆ, ಏನು ಬರುತ್ತೆ, ಇದರದ್ದು ಬೇಕಾದಷ್ಟು ಕಮೆಂಟ್ಸ್ನ ಕೂಡ ನಾನು ನೋಡ್ತಾ ಇರ್ತೀನಿ. ಆದಷ್ಟು ಒಳ್ಳೆಯದನ್ನು ಬಯಸಿ, ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೂ ಒಳ್ಳೇದು ಬರುತ್ತೆ. ಜೊತೆಗೆ ನಿಮ್ಮ ಜಾತಕನ ನೋಡಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಗ್ರಹಗಳ ಸ್ಥಾನಮಾನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ನಮ್ಮಲ್ಲಿ ಏನಾದರೂ ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.